ಎಲ್ಲದರಿಂದಲೂ ಚೆಲುವೆಯಾದ ನಿನ್ನನ್ನು ನಾನು ಯಾವ ರೀತಿಯಿಂದಲೂ ಕೂಡ ಕಳೆದುಕೊಳ್ಳುವುದಕ್ಕೆ ಬಯಸ್ತಾ ಇಲ್ಲ. ನಿನ್ನ ರಾಮನನ್ನು ಬೆರಳ ತುದಿಯಿಂದಲೇ ಪಕ್ಕಕ್ಕೆ ಸರಿಸಿ ಯುದ್ಧದಲ್ಲಿ ಇನ್ನಾವತ್ತೂ ಕೂಡ ತಲೆ ಹಾಕದಂತೆ ಎಗರಿಸಿ ಬಿಡಬಲ್ಲೆ, ಅಷ್ಟು ಶಕ್ತಿ ನನಗಿದೆ. ಆಗ ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಂತಹ ಸೀತಾ ಪ್ರತ್ಯುತ್ತರವನ್ನು ಕೊಡ್ತಾ, ಹೆಡ್ಡ, ತನ್ನ ಸಹೋದರನನ್ನೇ ಸೋಲಿಸಿ ಅವನ ವಸ್ತುಗಳನ್ನೆಲ್ಲ ದೋಚಿ ಹೆಗ್ಗಳಿಕೆ ಅಂತ ಹೇಳ್ಕೊಳ್ತಾ ಇದೆಯಲ್ವ, ನಾಚಿಕೆ ಆಗಲ್ವ ನಿನಗೆ? ತ್ವಮ್ ಅಶುಭಂ ಕರ್ತುಮಿಚ್ಛಸಿ, ತಪ್ಪು ಮಾಡಿ ಅದನ್ನೇ ಸರಿ ಅಂತ ಸಮರ್ಥಿಸಿಕೊಳ್ಳುವಷ್ಟು ಮೂರ್ಖನಾಗಿದ್ದೀಯಲ್ವ. ನಿನ್ನ ಜ್ಞಾನದ ದಾರಿದ್ರ್ಯ ಎಷ್ಟು ಅಂತ ಅರ್ಥ ಆಗ್ತಾ ಇದೆ. ನಾವು ಲೋಕದಲ್ಲಿ ನೋಡುವುದಿಲ್ವ ಇವತ್ತು ಕೂಡ? ಇನ್ನೊಬ್ಬನನ್ನು ಅಪಹಾಸ್ಯ ಮಾಡಿ ಬಿದ್ದ ಪ್ರಸಂಗವನ್ನೇ ನಮ್ಮ ಖ್ಯಾತಿಯನ್ನು ಗಳಿಸಲಿಕ್ಕೋಸ್ಕರ ಬಳಸುವುದು ಅಂದರೆ ಕರುಣೆಗೆ ಎಲ್ಲ ಅರ್ಥ ಬಂತು, ಪ್ರೀತಿಗೆ ಎಲ್ಲಿ, ವಿಶ್ವಾಸಕ್ಕೆ ಎಲ್ಲಿ ಬೆಲೆ ಉಂಟು ಅಂತಾಯಿತು. ಇನ್ನೊಬ್ಬರ ಸಾವು ನೋವೇ ನಮ್ಮ TRP ಆಗುವುದಾದರೆ, ಇನ್ನೊಬ್ಬನ ಬದುಕಿನ ಅವ್ಯವಸ್ಥೆ ಹೈರಾಣಾಗುವುದನ್ನೇ ನಾವು ಬಯಸಿ ಅದನ್ನೇ ಒಂದು ಸರ್ತಿ ಆದ ಅತ್ಯಾಚಾರವನ್ನು 100 ಸರ್ತಿ ತೋರಿಸಿ ಮತ್ತೆ ಮತ್ತೆ ಮರ್ಯಾದೆ ತೆಗೆದು ಸಂತೋಷ ಪಡ್ತೇವೆ, ಅಥವಾ ನಮ್ಮ ಹೆಗ್ಗಳಿಕೆಯನ್ನು ಸಂಪಾದನೆಯನ್ನು ಹೆಚ್ಚಿಸಿಕೊಳ್ತೇವೆ ಅಂದರೆ ಇದು ಎಂಥ ಮನುಷ್ಯತ್ವ? ಅಶುಭವನ್ನು ಕರ್ತುಮಿಚ್ಛಸಿ, ಕೆಟ್ಟದ್ದನ್ನು ಮಾಡಿ ಅದರ ಮೂಲಕ ನಾನು ಹೆಡ್ಡ ಅನ್ನೋದನ್ನು ಗೊತ್ತಿಲ್ಲದೆ ಹೆಗ್ಗಳಿಕೆ ಅಂತ ಹೇಳಿಕೊಳ್ತಾ ಇದೆಯಲ್ವಾ? ಏನಿದು ನಿನ್ನ ದಡ್ಡತನ? ಅವಶ್ಯಂ ವಿನಶಿಷ್ಯಂತಿ ಸರ್ವೇ ರಾವಣ ರಾಕ್ಷಸಾಹ. ನಿನ್ನ ಈ ದುಸ್ಥಿತಿಯಿಂದಾಗಿ ನಿನ್ನವರೆಲ್ಲರೂ ಕೂಡ ಈ ಕಾರಣದಿಂದ ಪ್ರಾಣವನ್ನು ತೊರೆಯಬೇಕಾಗುತ್ತೆ. ನೀನು ಯಾವುದಕ್ಕೆ ರಾಕ್ಷಸರ ಒಡೆತನ ಅಂತ ಹೇಳಿಕೊಂಡು ತಿರುಗ್ತಾ ಇದೆಯೋ ಆ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ನಿನ್ನ ನಾಶದೊತ್ತಿಗೆ ತಮ್ಮ ನಾಶವನ್ನು ಕಂಡುಕೊಳ್ತಾರೆ. ಯೇಷಾಂ ತ್ವಂ ಕರ್ಕಶೋ ರಾಜ ದುರ್ಬುದ್ಧಿ ಅಜಿತೇಂದ್ರಿಯ. ಕರ್ಕಶನಾಗಿ, ಇಷ್ಟು ಕೆಟ್ಟ ಮನಸ್ಸಿನವನಾಗಿ, ನಿನ್ನ ಪ್ರತಿಯೊಂದು ಮಾತಿನಲ್ಲೂ ಅಸೂಯೆ, ಹೆಮ್ಮೆ ಅಥವಾ ಇನ್ನೊಬ್ಬರ ಬಗ್ಗೆ ಸ್ವಲ್ಪವೂ ಗೌರವ ಭಾವ ಇಲ್ಲದೆ ಕಾಣುವ ತಾತ್ಸಾರ, ಇದು ನಿನ್ನನ್ನು, ನಿನ್ನ ಜೊತೆಗಿರುವ ಎಲ್ಲರನ್ನೂ ಕೂಡ ಮಣ್ಣು ಮುಕ್ಕಿಸುತ್ತೆ. ಆಗಲೇ ಬಹಳ ಅನೇಕ ಹೆಣ್ಣು ಮಕ್ಕಳನ್ನು ಹೊತ್ತು ತಂದಿದ್ದೇನೆ ಅನ್ನುವುದನ್ನು ಹೆಗ್ಗಳಿಕೆ ಅಂತ ಹೇಳಿಕೊಂಡೆ. ಎಷ್ಟು ಜನರ ಕಣ್ಣೀರಿಗೆ ಕಾರಣ ಆಗಿ ಆ ಮೂಲಕ ನಾನು ಎಲ್ಲರ ಮೇಲೆ ಬಲ ಪ್ರಯೋಗಿಸಿ ಒಡೆತನವನ್ನು ಸಾಧಿಸಿದ್ದೇನೆ ಅಂತ ಅನ್ನೋದು ಹೆಚ್ಚುಗಾರಿಕೆ ಆಗುತ್ತಾ? ಯಾರಾದರೂ ದುಷ್ಟರಿದ್ದರೂ ಅವರ ಮೇಲೆ ಒಡೆತನವನ್ನು ಸಾಧಿಸಿ ಅವರನ್ನು ಬಾಯಿ ಮುಚ್ಚಿಕೊಂಡು ಆ ಕೆಲಸದಲ್ಲಿ ತೊಡಗದಂತೆ ಮಾಡಿದರೆ ಅದು ಹೆಗ್ಗಳಿಕೆ.